ಎಲ್ಲರೂ ಹೇಗಿದ್ದಾರೆ? ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇವತ್ತು ಎಷ್ಟೋ ಕೊರತೆಗಳಿದ್ದಾವೆ. ಇವತ್ತು ದುಡ್ಡಿನ ಕೊರತೆ ಆಗಿರ್ಬೋದು, ಅಥವಾ ಇವತ್ತು ಒಂದು ಒಂದು ನಮ್ಮಲ್ಲಿರ್ತಕ್ಕಂಥ ನಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಹಲವಾರು ವಿಚಾರಗಳಾಗಿರ್ಬೋದು ಏನಿದಾವಲ್ಲ, ಅವು ನಮಗೆಲ್ಲರಿಗೂ ಕೂಡ ತುಂಬ ತೊಂದರೆಗಳಿದ್ದಾವೆ. ನಿಮ್ಗೊಂದು ಮಾತು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣ ಮುಗಿಸ್ಕೊಂಡು ಏನು ಇಂಡಿಯಾಗೆ ಬರ್ತಾರಲ್ಲ, ಆವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ವಾಮಿ ವಿವೇಕಾನಂದರಿಗೆ ಒಂದು ಕ್ವಶನ್ ಕೇಳ್ತಾರೆ. ಏನಂದರೆ, ಸ್ವಾಮೀಜಿ, ನೀವು ಈ ಭಾರತ ದೇಶಕ್ಕೆ ನೀವು ಇವತ್ತು ಮನಸ್ಸು ಮಾಡಿದ್ರೆ ಸ್ವತಂತ್ರ ಕೊಡಿಸ್ಬೋದು, ನೀವು ಯಾಕೆ ಅದನ್ನು ಕೊಡಿಸ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಇವತ್ತು ಏನು ನಾವು ಸ್ವತಂತ್ರ ಕೊಟ್ಟಿವಿ ಅಂತ ಅಂದ್ಕೊಳ್ಳಿ, ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ಇವತ್ತು ಯಾರಿಗೂ ಕೂಡ ಇರಲಿಲ್ಲ. ಅದು ಬಿಟ್ಟರೆ ಬಿಡಿ, ಇವಾಗಲೂ ಕೂಡ ಆ ಯೋಗ್ಯತೆ ಎಲ್ಲ ಯಾರಿಗೂ ಕೂಡ ಇಲ್ಲ. ಅದಾದ ನಂತರ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನನಗೆ ಯುವಕರು ಯಾವ ರೀತಿ ಇರಬೇಕಂದ್ರೆ, ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲಗಳು, ವಿದ್ಯುತ್ ಶಕ್ತಿಯಂಥ ಇಚ್ಛಾಶಕ್ತಿ ಯಾರಲ್ಲಿರ್ತಾರೆ ಅಂಥವ್ರು ನನಗೆ ಕೇವಲ 10 ಯುವಕರನ್ನು ಕೊಟ್ಟರೆ ನಾನು ಈ ದೇಶವನ್ನು ಸದೃಢವಾಗಿ ಕಟ್ಟಬಲ್ಲೆ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸೊ ಹೀಗಿರುವಾಗ ನಮ್ಮ ಯುವಕರಲ್ಲಿ ಇವತ್ತು ಅನೇಕ ಪ್ರಾಬಲ್ಯಗಳಾಗಿದೆ. ಇವತ್ತು ನಮ್ಮಲ್ಲಿ ತುಂಬ ತೊಂದರೆಗಳಿದ್ದಾವೆ. ಏನಂದರೆ, ಇವತ್ತು ಲವ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ದುಶ್ಚಟಗಳಿಗೆ ನಾವು ಅತಿ ಹೆಚ್ಚು ಬಲಿಯಾಗ್ತಿದ್ದೀವಿ. ನಿಮಗೆ ದಯವಿಟ್ಟು ಹೇಳ್ತೀನಿ, ನೀವು ಜೀವನದಲ್ಲಿ ಏನು ಮಾಡೋದು ಬೇಡ, ದಯವಿಟ್ಟು ದುಶ್ಚಟಗಳ ಮಾತ್ರ ಬಲಿಯಾಗಬೇಡಿ. ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಂಬ್ಕೊಂಡು ಕೂತಿದ್ದಾರೆ, ನಿಮ್ಮ ಅಕ್ಕ ತಂಗಿಯವರು ನಿಮ್ಮನ್ನು ನಂಬ್ಕೊಂಡು ಕೂತಿದ್ದಾರೆ, ನಿನ್ನ ಹೆಂಡತಿ ಕೂಡ ನಿನಗೋಸ್ಕರ ನಂಬ್ಕೊಂಡು ಕೂತಿದ್ದಾಳೆ. ಇವತ್ತು ಸಾಕಷ್ಟು ಜನ ನಾವೆಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಿದ್ದೀವಿ. ನೀವು ವಿದ್ಯಾರ್ಥಿಗಳಾಗಿದ್ದಾಗ ನಿಮ್ಗೆ ಏನು ಕಲಿಯೋದು ಬೇಡ್ರಿ, ನೀವು ಎಜುಕೇಷನ್ ಕಲಿಯೋದು ಬೇಡ. ನಿಮ್ಮಲ್ಲಿ ಎಜುಕೇಷನ್ ಇರ್ತಕ್ಕಂಥ ತುಂಬ ಮೌಲ್ಯಗಳನ್ನು ಕಳ್ಕೊಳ್ಳಿ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕಂತದನ್ನು ಕಲ್ತ್ಕೊಳ್ಳಿ. ಈ ಸಮಾಜದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತುಂಬ ಕಲ್ತ್ಕೊಳ್ಳಿ. ಹೀಗಿದ್ದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ತಾವಾಗಿಯೇ ಹೊರಗೆ ಬರ್ತದೆ. ನೀವು ನೋಡಿರಿ, ಒಂದು ಹೇಳ್ತೀನಿ ಕೇಳಿ, ನಾವು ಭವಿಷ್ಯದಲ್ಲಿ ಏನಾಗೋದ್ರಿಂದ ನಾವು ಯಾವತ್ತೂ ಕೂಡ ಚಿಂತೆ ಮಾಡಬಾರ್ದು. ನಾವು ಪ್ರೆಸೆಂಟ್ ಏನು ಮಾಡ್ತಿದ್ದೀವಲ್ಲ ಅದನ್ನು ಮಾಡ್ಕೊತ ಹೋಗಿ. ಹೌದಾ? ನಾನಿವತ್ತು ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ, ಆಟೋಮಿಕ್ ಹ್ಯಾಬಿಟ್ಸಲ್ಲಿ ಒಂದು ಬುಕ್ದಲ್ಲಿ ಜೇಮ್ಸ್ ಕ್ಲಿಯರ್ ಅವರು ಹೇಳ್ತಾರೆ, ನಿಮ್ಮಲ್ಲಿ ಯಾವುದು ಅಭ್ಯಾಸಗಳನ್ನು ನೀವು ಡೇ ಬೈ ಇಂಪ್ರೂವ್ ಆಗ್ತಾ ಹೋಗ್ತಿರಲ್ಲ, ಅದ್ರ ಪ್ರಭಾವ ಇವಾಗ ಗೊತ್ತಾಗಲ್ಲ. ನಿಮಗೆ ಒಂದು ದಿನ ಆದಮೇಲೆ ಗೊತ್ತಾಗುತ್ತೆ ಅದ್ರ ಪ್ರಭಾವ ಎಂಥದ್ದು ಅಂತೇಳಿ. ಈ ಪ್ರಭಾವಲಿ ನೀವು ಐ ಥಿಂಕ್ ಒಂದು ನೆನ್ಪಿಟ್ಕೊಳ್ಳಿ, ನೀವು ಆಟೋಮೆಟಿಕ್ಕಾಗಿ ಆಫೀಸ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿದ್ದೀರಿ. ಇವಾಗ ಮನೆಯಿಂದ ಹೊರಗಡೆ ಹೋಗ್ತೀರಿ, ಆಫೀಸ್ಗೆ ಹೋಗ್ಬೇಕಂತೇಳಿ ನೀವು ಆಟೋಮೆಟಿಕ್ಲಿ ಡೋರ್ ಹಾಕೊಂಡು ಹೋಗ್ತೀರಿ. ಅದು ನಿಮ್ಗೆ ಹ್ಯಾಬಿಟ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಅದೇನಾಗುತ್ತೆ ಅಂದರೆ, ಅದು ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಹೀಗಿರುವಾಗ ಇಂಥ ಅಭ್ಯಾಸಗಳನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಒಂದು ಕಪ್ ಟೀ ಕುಡಿಯೋದಾಗಿರ್ಬೋದು, ಅಥವಾ ಒಂದು ಕಪ್ ಕಾಫಿ ಕುಡಿಯೋದಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಇವೆಲ್ಲ ನಾವು ಇರ್ತಕ್ಕಂಥ ನಮಗೆ ಒತ್ತೇ ಆಗಲ್ಲ, ಈ ರೀತಿಯಾಗಿ ಹ್ಯಾಬಿಟ್ಸ್ ಇರ್ತವೆ. ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ನೀವು ಒಂದು ಹಂತಕ್ಕೆ ನೀವು ಒಯ್ಯಬೇಕು. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ 2 ಡೇಸ್ ಹಿಂದೆ ಅವನೊಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟಲ್ಲಿ ಏನಾಗುತ್ತೆ ಅದನ್ನು ಹೇಳಕ್ಕೆ ಹೋಗಲ್ಲ, ಬಟ್ ಒಂದು ರಿಸಲ್ಟ್ ಬರುತ್ತೆ. ಅದರಲ್ಲಿ ಅವನು ಫೇಲ್ ಆಗ್ತಾನೆ. ಇದು ಒಂದು 5 ಸಾರಿ ಫೇಲ್ ಆಗ್ತಾನೆ. ಆದರೆ ಅವನು ನನಗೆ ಫೋನ್ ಹಚ್ಚೋದು, ಅಂದರೆ ನಮ್ಮ ಜೂನಿಯರ್ ಅವನು ಏನಂದ, ಅಣ್ಣ ನಮ್ಮ ಮನೇಲಿ ಈ ಥರ ಆಗ್ತಿದೆ, ಸೊ ನನಗೆ ನಮ್ಮ ಮನೇಲಿ ನಾನು ಒಬ್ಬನೇ ಓದ್ತಿರೋದು, ನಮ್ಮ ಅಣ್ಣವರೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ, ಅಮ್ಮನೂ ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಈ ರೀತಿಯಾಗಿ ಹೇಳಿದ. ಅದಕ್ಕೆ ನಾನು ಹೇಳಿದೆ, ಜೀವನದಲ್ಲಿ ತುಂಬ ಆಯ್ಕೆಗಳಿದ್ದಾವೆ, ಇದೊಂದೇ ನಿನಗೆ ಆಯ್ಕೆ ಅಲ್ಲ, ಇನ್ನೊಂದು ಸರಿ ಟ್ರೈ ಮಾಡಿದ್ರೆ ಲಾಸ್ಟ್ ಅಟೆಂಪ್ಟ್ ಇದೆಯಲ್ಲ, ಫುಲ್ ಎಫರ್ಟ್ ಹಾಕು. ನನ್ನಲ್ಲಿ ಏನು ಮಿಸ್ಟೇಕ್ ಇದಾವಲ್ಲ ಅದನ್ನೆಲ್ಲ ತಿದ್ದುಪಡಿ ಮಾಡ್ಕೊ. ನಿನ್ನಲ್ಲಿ ಜಾಸ್ತಿ ಸ್ಟ್ರೆಸ್ ಆಗಿ ಓದ್ತಿರ್ಬೋದಾಗಿರ್ಬೋದು, ಓವರ್ ನೈಟ್ ಓದ್ತಿರೋದಾಗಿರ್ಬೋದು, ಅಥವಾ ನಿನ್ನ ಮೈಂಡ್ ಏನಾಗಿದೆ ಅಂತಕ್ಕಂಥದ್ದು ನೀನು ಕರೆಕ್ಟಾಗಿ ನಿನ್ನ ಮೇಲೆ ನಿನ್ನ ತಪ್ಪನ್ನು ಏನಿದೆ ಅದನ್ನು ಕಂಡುಹಿಡ್ಕೊ. ಆಮೇಲೆ ನನ್ನ ಹತ್ರ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳ್ದ, ನನ್ನಲ್ಲಿ ತಪ್ಪುಗಳು ಏನಿಲ್ಲ ಅಣ್ಣ, ನಾನು ಏನು ಮಾಡ್ತಿದ್ದೀನಿ ಅಂದರೆ, ನನ್ನಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಒಂದು ಪಾರ್ನ್ ವಿಡಿಯೋ ನೋಡ್ತಕ್ಕಂಥ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂತಕ್ಕಂಥದ್ದು ಅವ್ನು ಹೇಳ್ತಾನೆ. ಹಾಗಾಗಿ ನಾನು ಅವ್ನಿಗೆ ಹೇಳಿದೆ, ನೋಡ್ತಿರ್ಬೋದಲ್ಲ, ಅದನ್ನು ಸ್ವಲ್ಪ ಡೇ ಬೈ ಯಾವುದೂ ಕೂಡ ಮಾಡೋಕ್ಕಾಗಲ್ಲ, ಡೇ ಬೈ ಡೇ ಅದನ್ನು ಇಂಪ್ರೂವ್ ಮಾಡು, ಅದನ್ನು ಬಿಟ್ಟುಬಿಡು ಅಂತ ನಾನು ಹೇಳಿದೆ. ಆದರೆ ಅವನ ವಯಸ್ಸಿಗೆ ಅದು ಮಾಡ್ತಕ್ಕಂಥ ಕೆಲಸನೇ ಅಲ್ಲ. ಹೌದಾ? ಅದು ಒಂದು ಚಟ ಆಗಿಬಿಟ್ಟಿದೆ. ಅದು ಫೋನ್ ಕೈಯಾಗಿ ಬಂದಾಗಿಂದ ಅವರು ಒಂದು ಸೊಸೈಟಿಯಿಂದ ಆ ಥರ ಆಗಿದ್ದಾನೆ ಅವನು. ಬಟ್ ಅವನು ಒಬ್ಬ ಟ್ಯಾಲೆಂಟ್ ವಿದ್ಯಾರ್ಥಿ. ಈಗ ಇವಾಗ ಅವ್ನಿಗೆ ಹೇಳಿದೆ ನಾನು, ಈ ಸರಿ ಅದನ್ನೆಲ್ಲ ಬಿಡು, ನೀನು ಲಿಮಿಟೆಡ್ ಹೋಗಿ ಅದನ್ನು ಲಿಮಿಟೆಡಾಗಿ ಸ್ಟಡಿ ಮಾಡು, ಆದರೆ ಅದನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡೋಂಥದ್ದು ನಾನು ಅವ್ನಿಗೆ ಹೇಳ್ತೀನಿ. ಅದು ನೆಕ್ಸ್ಟ್ ಅಟೆಂಪ್ಟ್ ಇದೆ ಒಂದು, ಆಮೇಲೆ ಅದು ಕ್ಲಿಯರ್ ಆದರೆ ಅದು ಏನಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಅದು ಬಿಡಿ, ಒಂದು ವಿಚಾರಕ್ಕೆ ಬರ್ತೀನಿ. ಇವತ್ತು ನಮಗೆ ಮಾರ್ಕ್ಸ್ ಕಡಿಮೆ ಆಗಿದೆ, ನಮ್ಮ ಸಮಾಜದಲ್ಲಿ ಗೌರವ ಇಲ್ಲ, ನಮ್ಮ ಸಂಬಂಧಿಕರು ನಮಗೆ ಗೌರವ ಕೊಡ್ತೀನಿ, ಅದು ಬಿಡ್ರಿ. ಸಂಬಂಧಿಕರು ನಿಮ್ಗೆ ಯಾಕೆ ಬೇಕು? ಅಚೀವ್ ಮಾಡ್ತಿರೋದು ನೀವು, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕ್ತಿರೋದು. ಹೌದಾ? ನಿಮ್ಮ ತಂದೆ ತಾಯಿಗೋಸ್ಕರ ಅಥವಾ ಅನ್ನ ಅಥವಾ ಅವ್ರ ಜೀವನ ಯಾರು ನೋಡ್ಕೊಳ್ಳೋದಿಲ್ಲ, ಅವ್ರ ಆರೋಗ್ಯ ಯಾರು ನೋಡ್ಕೊಳ್ಳೋದು, ಅದನ್ನು ನೋಡ್ಕೊಳ್ಳೋರು ನೀವು ಮಾತ್ರ. ಅದಕ್ಕಾಗಿ ನೀವು ಸಬಲರಾಗಿರಿ. ನಿಮ್ಮನ್ನು ನೀವು ಅದೇನು ಸ್ವಾಮಿ ವಿವೇಕಾನಂದ ಮಾಡಿದ್ದು, ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಫಸ್ಟ್ ಆಫ್ ಆಲ್ ಹೋಪ್ ಫಾರ್ ಯು. ನಿಮ್ಮ ಮೇಲೆ ನಿಮಗೆ ಹೋಪ್ ಇಟ್ಕೊಳ್ಳಿ.
ಆಗ ಈ ಜಗತ್ತು ನಿಮ್ಮದಾಗ್ತದೆ. ಯಾರ್ಯಾರು ನಂಬ್ಕೊಂಡು ನೀವು ಇಲ್ಲಿ ಕೂರೋಕ್ಕೆ ಬಂದಿಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ ಇವತ್ತಿಂದ ಚಾಲೆಂಜ್ ತೊಗೊಳ್ಳಿ. 21 ಡೇಸು. ಯಾರು ನಿಮ್ಮನ್ನು ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು, 4 ಗಂಟೆ ಎದ್ದೇಳಬೇಕು. ಅದೇನು ಹೇಳ್ತಾರಲ್ಲ, ಏನು ಗೊತ್ತಾ, ಬೆಳಗ್ಗೆ ಎದ್ದವ್ರು ಪೇಪರ್ ಹಾಕೋರೆಲ್ಲ 4 ಗಂಟೆಗೆ ಇದ್ದಿದ್ದರೆ ಇವತ್ತು ಅವರೆಲ್ಲ BMW ಕಾರಲ್ಲಿ ಓಡಾಡಿದ್ರಂತ. ಅದೆಲ್ಲ ಸುಳ್ಳು. ಅದನ್ನು ಯಾರು ನಂಬಕ್ಕೆ ಹೋಗಬೇಡಿ, ಹೌದಾ. ನೀವು 4 ಗಂಟೆ ಎದ್ದೇಳಿ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ನಿಮ್ಗೊಂದು 10 ನಿಮಿಷ ಧ್ಯಾನ ಮಾಡಿ. ನಾನು ಏನು ಆಗಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಮನಸ್ಸಲ್ಲಿ ನೀವೇ ಹೇಳಿ. ನಿಮ್ಮಲ್ಲಿ ನೀವು ಬೇರೆಯವ್ರ ಹತ್ರ ಹೇಳಿದ್ರೆ ಅದು ನಿಮಗೆ ಅದು ಎಫರ್ಟ್ಲೆಸ್ ಕೆಲಸ ಆಗುತ್ತೆ. ನೀವು ದೇವ್ರ ಹತ್ರ ನೀವು ದೇವ್ರ ಜೋಡಿ ಮಾತಾಡಿ, ನಾನು ಈ ರೀತಿ ಆಗಬೇಕು, ಹೌದಾ, ನಾನು ಈ ರೀತಿ ಆಗಬೇಕು, ನಾನು ಪ್ರದೇಶ ಅದಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ನೀವು ಮೈಂಡ್ಸೆಟ್ಟಲ್ಲಿ ಯಾವಾಗ ಬರುತ್ತೆ ಕೂಡ ಅವಾಗ ನೀವು ಸಫಲರಾಗಲಿಕ್ಕೆ ಸಾಧ್ಯ. ನೀವು ಬೆಳಗ್ಗೆ ಎದ್ದು ಈ ರೀತಿ ಮಾಡಿ, ಆಮೇಲೆ ಸ್ವಲ್ಪ 10 ನಿಮಿಷ ವ್ಯಾಯಾಮ ಮಾಡಿ ಸಾಕು. ಪರ್ ಡೇ 10 ನಿಮಿಷ ಮಾಡಿ. ಡೇ ಬೈ ಇಂಪ್ರೂವ್ ಆಗೋದು ಹೋಗ್ಬೋದು. ಇವತ್ತಿಂದ 21 ಡೇಸ್ ಚಾಲೆಂಜ್ ತೊಗೊಳ್ಳಿ, ಹೌದಾ. ಹಾಗಾದಾಗ ಮಾತ್ರ ನಿಮ್ಮ ಜೀವನ ನೀವು ಅದು ಮಾಡಲಿಕ್ಕೆ ಸಾಧ್ಯ. ನೀವು ಕೆಲಸಕ್ಕೆ ಹೋಗ್ತೀರಾ, ಡ್ಯೂಟಿಗೆ ಹೋಗ್ತೀರಾ, ಬನ್ನಿ ಸಾಯಂಕಾಲ ಮಾಡಿ 10 ನಿಮಿಷ ಮಾಡಿ, ಧ್ಯಾನ ಮಾಡಿ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಏನಿದಾವಲ್ಲ, ನಾನು ದೇವ್ರ ಹತ್ರ ಕೇಳ್ಕೊಳ್ಳಿ. ನನಗೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಇದೇ ಪ್ರಾಬ್ಲಮ್, ಅದು ಬಿಡಿ. ಪ್ರಯತ್ನದಲ್ಲಿ ಯಾವುದಿಲ್ಲ ಅಂದ್ಕೊಳ್ಳಿ. ನಾನು ಫುಲ್ ಹ್ಯಾಪಿಯಾಗಿದ್ದೇನೆ. ನಾನು ಈ ಬ್ರಹ್ಮಾಂಡದ ಜೊತೆಗೆ ನಾನು ತುಂಬ ಉತ್ಸಾಹನಾಗಿದ್ದ, ನಾನು ಹ್ಯಾಪಿಯಾಗಿದ್ದೇನೆ. ಈ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಥಿಂಕ್ ಮಾಡಿ, ಆಟೋಮೆಟಿಕ್ಲಿ ಚೇಂಜ್ ಬರಲ್ಲ. ತಂದೆ ತಾಯಿಗೆ ನಾವು ಮಕ್ಕಳಾಗಿ ಹುಟ್ಟಿದ್ದೀವಿ, ಅದು ನಮ್ಮ ತಪ್ಪಲ್ಲ. ಬಡವರಾಗಿ ಹುಟ್ಟಿರೋದು ನಮ್ಮ ತಪ್ಪಲ್ಲ. ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಹುಟ್ಟಿರೋದು ನಾವು ತಪ್ಪಲ್ಲ. ನಾವು ಬಡವರಾಗಿ ಸಾಗಿದ್ದೇನೆಲ್ಲ ಅದು ದೊಡ್ಡ ತಪ್ಪು. ಇವತ್ತು ನೋಡಿ, ಮುಖೇಶ್ ಅಂಬಾನಿ ಆಗಿರ್ಬೋದು, ರತನ್ ಟಾಟಾ ಆಗಿರ್ಬೋದು, ಈ ಲೆನ್ಸ್ಕರ್ಟ್ CEO ಆಗಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ CEO ಆಗಿರ್ಬೋದು, ಇವ್ರು ಯಾರೂ ಕೂಡ ದೊಡ್ಡವರಲ್ಲ. ಇವ್ರು ಯಾರೂ ಕೂಡ ಹುಟ್ಟಾನೆ ಶ್ರೀಮಂತ ಬೆಳೆ ಹಿಡ್ಕೊಂಡು ಹುಟ್ಟಿಲ್ಲ. ಅವರೆಲ್ಲ ಸ್ಟ್ರಗಲ್ ಮಾಡ್ಕೊಂಡ್ರೆ ಮೇಲೆ ಬಂದಿರೋದಲ್ವಾ, ಹೌದಾ. ನೀವು ನೋಡ್ತಿರ್ಬೋದು, ನೀವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ ಮೇಲೆ, ಆದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇತ್ತು ಅಂತ ನೀವು ಹೇಳ್ತೀರಿ. ಆದರೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸಚಿನ್ ತೆಂಡೂಲ್ಕರ್ ಅವರ ಮಗನು ಗೊತ್ತಾ ನಿಮಗೆ? ಅರ್ಜುನ್ ತೆಂಡೂಲ್ಕರ್ ಅವರು ಇವಾಗ IPL ಆಡ್ತಿದ್ದಾರೆ. ಆದರೆ ಅವರನ್ನು ನೀರು ಕೊಡಲಿಕ್ಕೆ ಕಳಿಸ್ತಿದ್ದಾರೆ, ಹೌದಾ. ಅವ್ರ ಬ್ಯಾಕ್ಗ್ರೌಂಡ್ ಯಾವುದು ಹೇಳಿ? ಅಪ್ಪ ಏನು ಗೊತ್ತಾ, ಈ ಕ್ರಿಕೆಟ್ ಸಾಮ್ರಾಟನೇ ಆಳಿದವರು. ಅಂಥವ್ರಿಗೆ ಪ್ರತಿಭೆ ಇಲ್ವಲ್ಲ, ಏನು ಮಾಡೋದು? ಬಟ್ ಯು ಥಿಂಕ್ ಒನ್ ರಿಮೆಂಬರ್ ಥಿಂಗ್, ಯಾರು ನಮ್ಮಲ್ಲಿ ಯಾವುದಕ್ಕೂ ಕೂಡ ಯೋಗ್ಯರ ಅಲ್ಲ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ನೀವು ಮುಂದೆ ಬನ್ನಿ, ನಿಮಗೋಸ್ಕರ ಈ ಜಗತ್ತು ಕಾಯ್ತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಮಾತಾಡಿ ನೀವು, ಹೌದಾ. ನೀವು ಅದು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ, ಬನ್ನಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕು ಹೆಲ್ಪ್ ನಾನು ಮಾಡ್ತೀನಿ, ಹೌದಾ. ನಿಮ್ಗೆ ಏನು ಬೇಕೋ ನನಗೆ ಕಾಮೆಂಟ್ ಬಾಕ್ಸ್ ಹಾಕ್ಸಿ, ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ. ನಿಮಗೆ ಅದು ಏನು ಬೇಕಲ್ಲ ನೀವು ಮಾತಾಡ್ಕೊಳ್ಳಿ. ನನ್ನಿಂದ ನಾನು ಉದ್ಧಾರ ಆಗುತ್ತೆ ಬಿಡ್ತೀನಿ, ಅದು ನಂಗೆ ಗೊತ್ತಿಲ್ಲ. ಆದರೆ ನೀವು ಮಾತ್ರ ಖಂಡಿತವಾಗಿ ಉದ್ಧಾರ ಆಗಲೇಬೇಕು. ನನ್ನಿಂದ 10 ಜನ ಉದ್ಧಾರ ಆಗ್ತಾರೆ ಅಂದರೆ ಅದು ನಾನು ಮಾಡಲಿಕ್ಕೆ ತುಂಬ ನನಗೆ ಸಂತೋಷ ಆಗ್ತೈತಿ. ನೀವು ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ಇನ್ನೊಬ್ಬರ ಮಾತಿಗೆ ಬಲಿಯಾಗಬೇಡಿ. ಆಗ ಮಾಡಿದ್ರೆ ಹೀಗಾಗುತ್ತೆ, ಬಿಟ್ಟುಬಿಡ್ರಿ, ಅದೆಲ್ಲ ನಮ್ಗೆ ಸೆಟ್ ಆಗಲ್ಲ. ಸೋಷಿಯಲ್ ಮೀಡಿಯಾದ ಇದು ಮಾಡ್ತಕ್ಕಂಥ ದೊಡ್ಡ ತಪ್ಪು ನಾವೆಲ್ಲ ಮಾಡ್ತಕ್ಕಂಥ. ನಾನು ಕೂಡ ಹಿಂಗೆ ಮಾಡಿದೆ. ಸುಮಾರು 2 ವರ್ಷಗಳ ಕಾಲ ನಾನು ಮಾಡಿದೆ. ನಾನು ಈ ಯೂಟ್ಯೂಬ್ಗೆ ಏನೇನು ಬೇಕಲ್ಲ ಎಲ್ಲ ಸಾಮಾನು ತರಿಸ್ಕೊಂಡಿದ್ದೆ. ಈ ಮಾತಿಗೆಲ್ಲ ತೊಳ್ಕೊಂಡು ನಾನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಅವನ್ನೆಲ್ಲ ನಾವು ಮಾಡ್ತೀನಿ ಅಂತ ಕೇಳಿದರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟೆ. ಆದರೆ ನಾನು ಇವತ್ತು ಸ್ಟ್ರಗಲ್ ಮಾಡ್ತಿದ್ದೆ. ನನಗೆ ಇವತ್ತು ದುಡ್ಡಿನ ಪ್ರಾಬ್ಲಮ್ ತುಂಬ ಇದೆ. ಹಾಗಂತ ನನಗೆ ಯಾವುದೋ ಮೈಕ್ ಇಲ್ಲ ಸರಿಯಾಗಿ. ನೋಡಿ, ನಾನು ಇದು ಹೇಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ನಾನು ಅದನ್ನೆಲ್ಲ ನಿಮ್ಗೆ ತೋರಿಸ್ಬಾರ್ದು. ಬಟ್ ಐ ಥಿಂಕ್ ಅದು ರಿಯಾಲಿಟಿ ಕೂಡ ಹೌದು. ನಿಮಗೆ ತೋರಿಸ್ತೀನಿ ನಾನು ಅದು ಯಾವ ರೀತಿ ಅಂತೇಳಿ ವಿಡಿಯೋ ಮಾಡುವಾಗ. ನಾನು ಇವತ್ತು ವಿಡಿಯೋ ಮಾಡ್ತೀನಲ್ಲ, ಅದು ನನ್ನ ಫೋನಲ್ಲಿ ಮಾಡ್ತಿರೋದು. ನಮ್ಗೆ ಯಾವುದೋ ಮೈಕ್ ಇಲ್ಲ, ನಾನು ಏನಿಲ್ಲ, ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿದ್ದೀನಿ. ನಾನು ನೀವು ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ನನಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡ್ತೀರಾ, ಅದು ನನ್ನ ನಂಬಿಕೆ. ನೀವು ಸಪೋರ್ಟ್ ಮಾಡಲಿಕ್ಕೆ ಬೇಕಾದರೆ ನನ್ನ ಹತ್ರ ಇರ್ತಕ್ಕಂಥದ್ದು ಒರಿಜಿನಲ್ ಕಂಟೆಂಟ್ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನೀವು ಕಂಟೆಂಟ್ ಕ್ರಿಯೇಷನ್ ಆಗುತ್ತೆ ಅಂದರೆ ನೀವು ದಯವಿಟ್ಟು ನಿರರ್ಗಳವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಯಾರಿಗೆ ಭಯ ಬೇಡ, ನಿಮ್ಗೆ ಯಾರು ಭಯ ಬೇಡ್ತಾರೆ? ಯಾರಾದ್ರು ಹೊಡಿತಾರೆ ಏನ್ರಿ? ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಯಾರು ಹೊಡಿತಾರೆ? ನಿಮ್ಮ ಕಂಟೆಂಟ್ ನೀವು ಮಾಡ್ತಿದ್ದೀರಾ, ಯಾರು ಹೊಡಿತಿದ್ದಾರೆ? ಯಾರು ಬೈತಾರಾ? ಬೈಲಿ. ಸಮಾಜ ನಗ್ತಿದ್ದೀರಾ, ನಗಲಿ. ಒಂದು 10 ವರ್ಷ ಬಿಟ್ಟು ನೋಡಿ, ನಕ್ಕೋರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀವಿ ಅಂತೇಳಿ. ಯಾವುದೂ ಗೊತ್ತಲ್ಲೇ ಕಟ್ಸ್ಕೊಬೇಡಿ. ಈ ಜಗತ್ತನ್ನು ಆಡ್ಕೊಳ್ಳೋದಕ್ಕೆ ನಗೋದಕ್ಕೆ ಇರೋದು ಆ ದೇವರೇ ಕಳಿಸಿಬಿಟ್ಟಿದ್ದಾನೆ. ದೇವ್ರನ್ನ ನೋಡಿ ನಕ್ಕೋರಿದ್ದಾರೆ. ನೋಡಿ, ದೇವ್ರಿಗೆ ನೋಡಿ ನಕ್ಕೋರಿದ್ದಾರೆ. ನಮ್ಮನ್ನು ನೋಡಿ ನಗೋದು ಯಾವ ಲೆಕ್ಕ? ಎಲ್ಲ ಕಷ್ಟಗಳಿಗೆ ಪರಿಹಾರ ನೀಡುವಂಥ ದೇವ್ರನ್ನ ನೋಡಿ ನಕ್ಕೋರಿದ್ದಾರೆ. ನಮ್ಮದು ಯಾವ ಲೆಕ್ಕ ರೀ? ನೀವು ಎದ್ದು ಈ ಜಗತ್ತಿಗೆ ನೀವೇನನ್ನೋದನ್ನು ತುಂಬ ನಿರರ್ಗಳವಾಗಿ ತೋರಿಸ್ಕೊಡಿ. ನೀವತ್ತು ಎಜುಕೇಷನ್ ಡ್ರಾಪ್ ಮಾಡಿದ್ದೀರಾ, ಓಕೆ, ಎಷ್ಟಿಲ್ಲ ಮಾಡಿರಿ, ಹೌದಾ. ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನು ತೊಗೊಂಬರಿ ಮೇಲೆ, ಹೌದಾ. ನೀವು ಇಷ್ಟ ಇಲ್ಲದೆ ಇರೋದನ್ನು ಪದೇ ಪದೇ ಮಾಡಿ ಈ ಲವ್ವು, ಈ ಕಮಿಟ್ಮೆಂಟ್ಸು, ಈ ಡೇಟ್ ಎಲ್ಲ ಬಿಟ್ಬಿಡಿ. ನಾನು ಹೇಳ್ತಿಲ್ಲ ಸಂಪೂರ್ಣವಾಗಿ. ಅದಕ್ಕೊಂದು ಲಿಮಿಟೇಷನ್ ಟೈಮ್ ಇಟ್ಕೊಳ್ಳಿ. ಆ ಟೈಮಿಂದ ನೀವು ಏನು ಬರ್ತಿರಲ್ಲ ಈ ಜಗತ್ತಿಗೆ, ಅದು ನಿಮಗೆ ಭಾಳ ಮುಖ್ಯ, ಹೌದಾ. ಇವತ್ತು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ನಿಮಗೋಸ್ಕರ ಬಂದಿದ್ದೇನೆ, ನಮಗೋಸ್ಕರ ನೀವು ಬರಬೇಕು.
ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ನಾನು ನಿಮಗೆ ಯಾವ ರೀತಿಯಾಗಿ ಮೋಟಿವೇಶನ್ ಬೇಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಆಟೋಮೆಟಿಕ್ ಹ್ಯಾಬಿಟ್ಸಲ್ಲಿ ನಾನು ಒಂದು 2 ಚಾಪ್ಟರ್ ಓದ್ತಾ ಇದ್ದೆ. ಅದರಲ್ಲಿ ಈ ರೀತಿಯಾಗಿತ್ತು. ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಈ ಅಮೇರಿಕಾದಲ್ಲಿರ್ಬೋದು, ಒಂದು ಮಾತಿದೆ. ಅದರಲ್ಲಿ ಅಮೇರಿಕ ಅಂದರೆ ಈ ಪ್ರಪಂಚದಲ್ಲಿ ಅದನ್ನು ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಆ ಬುಕ್ಕಲ್ಲಿ ಹೇಳಿದ್ದಾರೆ, ಅಮೇರಿಕ ಒಂದಲ್ಲ ಒಂದು ದಿನ ಆರ್ಥಿಕವಾಗಿ ಕುಸಿಯುತ್ತೆ ಅಂತಕ್ಕಂಥ ಮಾತಾಡಿದ್ದಾರೆ. ಅದನ್ನು ನೋಡಿಕೊಂಡ್ರೆ ಇವಾಗಲೂ ಕೂಡ ಭಯ ಅನಿಸುತ್ತೆ. ಅಂದರೆ ದೊಡ್ಡವರೆಲ್ಲ ಮೆರೆದವರೆಲ್ಲ ಸಹನೆ ಅಂತಕ್ಕಂಥದ್ದನ್ನು ತುಂಬ ಮುಖ್ಯ ಜೀವನಕ್ಕೆ. ತಾಳ್ಮೆ ಆಗಿರ್ಬೋದು, ಈ ಇನ್ನೊಬ್ಬರಿಗೆ ಮಾತಾಡ್ತಕ್ಕಂಥ ರೀತಿ ಆಗಿರ್ಬೋದು, ಇದೆಲ್ಲ ತುಂಬ ಮಹತ್ವವಾಗಿರುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ನಿಮ್ಗೆ ಯಾವ ರೀತಿ ಬೇಕಲ್ಲ ಅದು ನನಗೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತಕ್ಕಂಥ ಜವಾಬ್ದಾರಿ